ಮುಖ್ಯವಾಗಿ ಅಡಿಗೆ ಕಾರ್ಯಕ್ರಮನ ಶುರು ಮಾಡ್ಬೇಕು ಅಂದ್ರೆ ಅಡಿಗೆ ಮನೆಯಲ್ಲಿ ದೇವರ ಹೆಸರು ತಗೊಂಡು ಶುರು ಮಾಡ್ಬೇಕಂತೆ. ಶರಣು ಸಿದ್ಧಿ ವಿನಾಯಕ ಅಂತ, ವಿಘ್ನ ವಿನಾಶಕ ಈ ಅಡಿಗೆ ಮನೆಯಲ್ಲಿ ಎಲ್ಲಾ ಚೆನ್ನಾಗಿರ್ಲಪ್ಪ, ಏನು ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ. ಅದೇ ತರ ನಾವು ಗಣೇಶನ್ಗೆ ಇವತ್ತು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದೀವಿ. ಯಾಕಂದ್ರೆ ಇವತ್ತು ನಮ್ಮ ಶರ್ಮಿಳಾ ಮಾಂಡ್ರೆ ಜೊತೆಗೆ ಬರುವ ಅತಿಥಿ ಅವ್ರ ಮನೇಲಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಲ್ಲ, ಬಟ್ ಈ ಅಡಿಗೆ ಮನೇಲಿ ಸೂಪರ್ ಡೂಪರ್ ಆಗಿ ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸಾವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸಾವಿರುಚಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಶೋ. ಥ್ಯಾಂಕ್ ಯು. ಲಾಸ್ಟ್ ಎಪಿಸೋಡ್ ಚೆನ್ನಾಗಿತ್ತು, ಬಟ್ ಈ ಎಪಿಸೋಡ್ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಫೀಲಿಂಗ್ ಇದೆ, ಎಸ್ಪೆಷಲಿ ಕುಕಿಂಗ್ ಅಲ್ಲಿ. ಖಂಡಿತ, ಯಾಕಂದ್ರೆ ನಾವು ಇಂಡಿಯನ್ ನೀರನ್ನ ಕುಡ್ದು 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 ಇವಾಗ ಥೇಮ್ಸಿನ ನೀರನ್ನ ಕುಡಿಯಕ್ ಹೋಗ್ತಾ ಇದೀವಿ ಅಲ್ವಾ? ಹೌದು. ಸೊ ಯಾರು ಬರ್ತಾ ಇದಾರೆ ಅಂತ ರಿವೀಲ್ ಮಾಡಿ ಬಿಡಿ. ನೀವ್ ಹೇಳಿ, ಬಟ್ ಆಕ್ಚುಲಿ ನಾವ್ ಹೇಳೋ ಬದಲು ಐ ಥಿಂಕ್ ಅವ್ರ ಎಂಟ್ರಿ ಆಗ್ಲಿ ಅಲ್ವಾ? ಅವ್ರು ಡಾನ್ಸ್ ಮಾಡ್ಕೊಂಡೇ ಎಂಟ್ರಿ ಕೊಡ್ತಾರೆ. ಲೆಟ್ಸ್ ವೆಲ್ಕಮ್ ಟು ಸ್ಟಾರ್ ಸಾವಿರುಚಿ ಥೇಮ್ ಸ್ನೇಹ. ಏನೋ ಈ ತರ ಡಾನ್ಸ್ ಮಾಡ್ಕೊಂಡು ಬರ್ತಾ ಇದಾರೆ. ಇಲ್ಲ, ಪಟಾಕಿ ಶ್ರುತಿನ ಯುನೋ ಡಿಸಪಾಯಿಂಟ್ ಮಾಡೋದ್ ಬೇಡ ಅಂತ ಅಷ್ಟೇ, ಬೇಜಾರ್ ಮಾಡೋದ್ ಬೇಡ ಅಂತ. ಸೊ ಸ್ನೇಹ, ನಾ ಕೇಳಿದೀನಿ ದಟ್ ಡಾನ್ಸಿಂಗ್ ಸ್ಟಾರ್ ಟೈಮ್ ಅಲ್ಲಿ ಎಲ್ಲರಿಗೂ ಸುಸ್ತಾದಾಗ ನಮ್ ಸ್ನೇಹ ಆಕ್ಚುಲಿ ಸುಮಾರು ಅಡಿಗೆಗಳನ್ನ ಮಾಡಿ ತಿನ್ಸಿ ಎನರ್ಜಿಯನ್ನ ಕೊಟ್ಟಿದ್ದಾಳಂತೆ. ಬಟ್ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ಳು ತುಂಬಾ ಒಳ್ಳೆ ಕುಕ್. ಎಕ್ಸಾಕ್ಟ್ಲಿ. ಅಂಡ್ ಈ ಶೋಗೆ ನಿಜವಾಗ್ಲೂ ನಾನು ಹೇಳಿದ ತಕ್ಷಣ ಅವಳಿಗೆ ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ಅವ್ಳು ಹೇಳಿದ್ಲು ನನ್ ಮನೆಗ್ ನಾನು ಅವಳ ಜೊತೆ ಶೂಟ್ ಮಾಡಿದೀನಿ, ಒಂದ್ ಸಿನಿಮಾ ಮಾಡಿದೀನಿ ಆಕೆ ಅಂತ ಅವಳ ಜೊತೆ. ಅದೇ ಟೈಮಲ್ಲಿ ಹೇಳ್ತಾ ಇದ್ಲು ನನ್ ಮನೆಗ್ ಬರ್ಬೇಕು, ನಾನ್ ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀನಿ ಊಟ ಎಲ್ಲ. ಸೊ ಇದು ಒಳ್ಳೆ ಅವಕಾಶ ಅವಳಿಗೆ ಎಲ್ಲರಿಗೂ ತೋರ್ಸಕ್ಕೆ ಅವಳು ಹೆಂಗ್ ಅಡ್ಗೆ ಮಾಡ್ತಾಳೆ ಅಂತ. ಆಕ್ಚುಲಿ ನಮ್ ಹುಡುಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ಕನ್ನಡನು ಮಾತಾಡ್ತಾರೆ. ಸ್ವಲ್ಪ ಡೌಗಳು ಐ ಡೋಂಟ್ ನೋ ಟು ಸ್ಪೀಕ್ ಅಂತ, ಅದೇ ತರ ಡೌಗಳು ಕಂಗ್ಲಿಷ್ ಅದೇ ತರ ಡೌಗಳು ಅಡ್ಗೆ ಮಾಡಕ್ ಬರಲ್ಲ ಅಂತ, ಎರಡು ಚೆನ್ನಾಗಿ ಬರುತ್ತೆ. ಕಾಂಪ್ಲಿಮೆಂಟ್ಸ್ ಹೆಂಗೆ ಬೇಬಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತು ಏನ್ ಸ್ಪೆಷಲ್ ಮಾಡ್ಕೊಡ್ತಾ ಇದೀರಾ? ನಾನ್ ಇವತ್ ಮಾಡ್ತಿರೋದು ಕರ್ಡ್ ನೂಡಲ್ಸ್ ಅಂತ. ಕರ್ಡ್ ನೂಡಲ್ಸ್ ಅಂದ್ರೆ ಇದು ಚೈನೀಸ್ ಅಂಡ್ ಸೌತ್ ಇಂಡಿಯನ್ ಮಿಕ್ಸ್. ಕರ್ಡ್ ಚೈನೀಸ್ ಅಂಡ್ ಇಟಾಲಿಯನ್ ಮಿಕ್ಸ್ ಅನ್ಸುತ್ತೆ. ಇಟಾಲಿಯನ್ ಪಾಸ್ತಾಗೆಲ್ಲ ಯೂಸ್ ಮಾಡ್ತಾರಲ್ಲ, ಕ್ರೀಮ್ ಕರ್ಡ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೌತ್ ಇಂಡಿಯಾ ಅಲ್ಲಿ ಮೊಸರು ಬಹಳ ಪಾಪ್ಯುಲರ್. ಶರ್ಮಿಳಾ ಹೇಳ್ದಂಗೆ ಚೈನೀಸ್ ಅವರು ನೂಡಲ್ಸ್ ಅನ್ನ ತುಂಬಾ ಜಾಸ್ತಿ ಮಾಡೋದು. ಸೊ ಹಂಗಾಗಿ ದಿಸ್ ಇಸ್ ಇಂಡೋ ಚೈನೀಸ್ ಅಲ್ಲ, ಸೌತ್ ಇಂಡೋ ಚೈನೀಸ್. ಅದ್ಭುತ. ಕಮಾನ್ ಶುರು ಮಾಡೋಣ. ಎಲ್ಲಿಂದ? ಓಕೆ, ಫಸ್ಟ್ ನನ್ಗೆ ಒಂದು ಪಾತ್ರೆಯಲ್ಲಿ ಹಾಟ್ ವಾಟರ್ ಬೇಕು. ಪಾತ್ರೆ ಕೊಡ್ತೀನಿ. ಹಾಟ್ ವಾಟರ್, ನೀವು ವಾಟರ್ನ ಹಾಟ್ ಮಾಡ್ಕೋಬೇಕು. ಸರಿ. ಸೌತ್ ಇಂಡೋ ಚೈನೀಸ್ ನೂಡಲ್ಸ್ ಮಾಡಕ್ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ನೋಡೋಣ. ಓಕೆ, ವಾಟರ್ ಬಿಸಿ ಆಗ್ಲಿ, ನೀವ್ ಈ ಕಡೆ ಬನ್ನಿ. ಓಕೆ, ಸೊ ಏನೇನೆಲ್ಲ ಬೇಕು ನಮ್ಗೆ? ನೂಡಲ್ಸ್ ಫಸ್ಟ್ ಆಫ್ ಆಲ್. ಓಕೆ. ಆಮೇಲೆ ಪೊಟ್ಯಾಟೊ, ಆಲೂಗಡ್ಡೆ, ಕ್ಯಾರೆಟ್, ಈರುಳ್ಳಿ, ಮೆಣಸಿನಕಾಯಿ, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಗುಡ್ ಗರ್ಲ್. ಮೊಸರು, ಕೊತ್ತಂಬರಿ ಸೊಪ್ಪು ಅಂಡ್ ಉಪ್ಪು ರುಚಿಗೆ ತಕ್ಕಷ್ಟು. ಇದು ಎಣ್ಣೆ ಅಲ್ಲ, ಇದು ಎಣ್ಣೆ. ಹೇಳೋಣ. Oh my God, ಶ್ರುತಿ, thank you. ಆಕ್ಚುಲಿ ಎಲ್ಲರೂ ನನ್ಗೆ ತುಂಬಾ ರೇಗಿಸ್ತಾ ಇರ್ತಾರೆ ನಿಮ್ ಕನ್ನಡ ಅಷ್ಟೇನ್ ಚೆನ್ನಾಗಿಲ್ಲ ಅಂತ. ಬಟ್ ಇವಾಗ ನಾನ್ ಅವಳು ನನ್ ಜೊತೆ ಇದ್ರೆ ನಂಗೆ ಒಂಥರ ಇವಾಗ ನಾನು ಅವ್ರ ಬೋಟಲ್ಲಿ ಹೋಗಿದ್ದೀನಿ. ಸೊ ನಿಮ್ಮ ಭೇಟಿ ಹೇಗೆ? ಡಾನ್ಸಿನ ಮುಖಾಂತರ ಬೋತ್ ಆಫ್ ಯು ಗಾಟ್ ಟು ನೋ ಈಚ್ ಅದರ್? ಇಲ್ಲ, ಬಿಕಾಸ್ ಆಕ್ಚುಲಿ ನಾವಿಬ್ರು ಒಂದ್ ಸಿನಿಮಾ ಮಾಡಿದೀವಿ, ಅದು ರಿಲೀಸ್ ಆಗ್ತಾ ಇದೆ. ಆಕೆ ಅಂತ KM ಚೈತನ್ಯ ಅವರು ಡೈರೆಕ್ಟ್ ಮಾಡಿರೋದು. ಚಿರಂಜೀವಿ ಸರ್ಜನು ಆಕ್ಟ್ ಮಾಡ್ತಿದ್ದಾರೆ ಸಿನಿಮಾ ಅಲ್ಲಿ. ಸೊ ಇದ್ರಲ್ಲಿ ನಾವು ತುಂಬಾ ಭೇಟಿ ಆಗಿದ್ದು ಫಸ್ಟ್ ಟೈಮ್. ಅಂಡ್ ಸಿನಿಮಾದಲ್ಲಿ ಬೆಸ್ಟ್ ಫ್ರೆಂಡ್ಸ್ ನಾವು ಆಕ್ಚುಲಿ. ಸೊ ಅಂಡ್ ತುಂಬಾ ಸೀನ್ಸ್ ಇದೆ ನಮ್ಮ ಮಧ್ಯದಲ್ಲಿ. ಸೊ ಹಂಗೇನೆ ನಾವು ಲೈಕ್ ಐ ಥಿಂಕ್ ಅದೇ ತರ ಒಂದ್ ಫ್ರೆಂಡ್ಶಿಪ್ ಡೆವಲಪ್ ಆಯ್ತು ನಮ್ಮ ಮಧ್ಯದಲ್ಲಿ. ಸೊ ಸೊ ನೂಡಲ್ಸ್ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ಒಂದ್ ಸ್ಪೂನ್ ಎಣ್ಣೆ ಹಾಕೋಣ, ಸೊ ದಟ್ ಅದ್ ಅಂಟದೇ ಇರ್ಲಿ ಅಂತ. ಓಕೆ, ತಗೊಳ್ಳಿ. ಪರ್ಫೆಕ್ಟ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ. ಐ ಥಿಂಕ್ ಯಾವ ಡಿಶು ಉಪ್ಪು ಇಲ್ಲದೆ ಚೆನ್ನಾಗಿರಲ್ಲ ಅಂತ. ಖಂಡಿತ. ಬಟ್ ಟೂ ಮಚ್ ಸಾಲ್ಟ್ ಇಸ್ ನಾಟ್ ಗುಡ್ ಅಲ್ವಾ? ಯಾಕಂದ್ರೆ ಹೆಲ್ತ್ ರೀಸನ್ಸ್ಗೆ BP. ಕರೆಕ್ಟ್. So let's put little because ನಾವೆಲ್ಲ ಸಾಲ್ಟ್ ಕಡಿಮೆ. Okay ma'am. Actually ಶರ್ಮಿಳಾ ಮಾಂಡ್ರೆ ಅವರು she is like a ಚಲ್ತಿ ಪಿರ್ತಿ food machine. Okay. ಅವರೆಲ್ಲೇ ಇದ್ರು that's a sign.
ಆಕ್ಚುಲಿ ಸ್ನೇಹ ಪ್ಲಾನ್ ಏನು ಅಂದ್ರೆ ನಾವಿಬ್ರು ಬ್ಯುಸಿಯಾಗಿ ನೂಡಲ್ಸ್ ತಿನ್ನವಾಗ ಅವರು ಅವರ ಕನ್ನಡದ ಏನೋ ಪ್ರದರ್ಶನ ಮಾಡಬಹುದು ಅಂತ ಒಂದು ಐಡಿಯಾ ಹಾಕೊಂಡಿದ್ದಾರೆ ಅವರು. ವಾವ್, ಐ ಕಾಂಟ್ ವೇಟ್ ಸ್ನೇಹ. ನೀವ್ ಹೇಳೇ ಇಲ್ಲ. ಶ್ರುತಿಗೆ ಹೇಳಿದೀರಾ ಬಟ್ ನನ್ಗೆ ಹೇಳಿಲ್ವಾ? ನಮ್ ಜೊತೆ ಹೇಗ್ ಸೀಕ್ರೆಟ್ಸ್ ಇದೆಯೋ ಆತರ ಶ್ರುತಿ ಆಲ್ಸೋ ನನ್ ಜೊತೆ ಡಾನ್ಸಿಂಗ್ ಸ್ಟಾರ್ ಇದ್ರು. ಹೌದಾ? ಸೀಕ್ರೆಟ್ ಮೇಂಟೈನ್ ಮಾಡೋದು. ಹೇಳೇ ಇಲ್ಲ. ನಾವಿಬ್ರು ಡೇಂಜರ್ ಝೋನ್ ಅಲ್ಲಿ ಇದ್ವಿ ಜೊತೆಯಲ್ಲಿ. ಅದು ಖಂಡಿತ ಹಾಗೆ ಆಗುತ್ತೆ. ಬಟ್ ನಿಜವಾಗ್ಲೂ ನೀವ್ ಹೇಳೇ ಇಲ್ಲ ದಟ್ ಯುವರ್ ಐ ಡಿಡ್ಂಟ್ ನೋ ಯುವರ್ ಇನ್ ಡಾನ್ಸಿಂಗ್ ಸ್ಟಾರ್. ಓಕೆ, ಸೊ ನೀರ್ ಇವಾಗ ಚೆನ್ನಾಗಿ ಕುದಿಬೇಕು, ನೂಡಲ್ಸ್ ಸಾಫ್ಟ್ ಆಗ್ಬೇಕು, ಆಮೇಲೆ ವಾಟರ್ನ ಸ್ಟ್ರೇನ್ ಮಾಡಿ ಸೈಡಲ್ಲಿ ಇಡ್ಬೇಕು ನಾವು. ಈ ಗ್ಯಾಪ್ ಅಲ್ಲಿ ನಾವ್ ಏನಾದ್ರು ರೆಡಿ ಮಾಡ್ಕೊಳ್ಳೋದಿದ್ಯಾ ಸ್ನೇಹ? ಐ ಥಿಂಕ್ ಇದಕ್ಕೆಲ್ಲ ಫ್ರೈ ಮಾಡಿ ಒಗ್ಗರಣೆ ಮಾಡ್ಬೋದಂತ. ಚಿಲೀಸ್, ಈರುಳ್ಳಿ, ಕ್ಯಾರೆಟ್, ಎಲೆಕೋಸು ಮಾಡೋಣ. ಸೊ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಳ್ಳೋಣ. ಹಾ. ಸೊ ಒಂದು 3 ಆಲೂಗಡ್ಡೆ ಹಾಕೊಂಡಿದೀವಿ ನಾವು. ಐ ಥಿಂಕ್ ಆ ಕ್ವಾಂಟಿಟಿಗೆ ಸಾಕು. ತಗೊಳ್ಳಿ, ಡೂ ದಿ ಆನರ್ಸ್. ಜೋರ್ ಲಗಾಕೆ ಐಸಾ. ಡಾನ್ಸ್ ಮಾಡಿ ಮಾಡಿ ಫುಲ್ ಆರ್ಮ್ ಸ್ಟ್ರೆಂತ್ ಬಂದಿದೆ ನನ್ಗೆ. ಗುಡ್, ವೆರಿ ಗುಡ್. ಆಕ್ಚುಲಿ ತುಂಬಾ ಒಂಥರ ಶಕ್ತಿ ಇರ್ಬೇಕು ಇದು ಸ್ಮ್ಯಾಶ್ ಮಾಡಕ್ಕಲ್ವಾ? ತುಂಬಾ ಕಷ್ಟನಾ ಸ್ನೇಹ? ಟ್ರೈ ಮಾಡ್ತೀಯಾ? ಟ್ರೈ. ಶರ್ಮಿಳಾ ಮಾಂಡ್ರೆ ಅವರ ಶಕ್ತಿ ಬಗ್ಗೆ ನಿಮಗೂ ಗೊತ್ತಾಗ್ಬೇಕು ಮಹಾಜನಗಳೇ. ಕೆಮಿಸ್ಟ್ರಿ ಲ್ಯಾಬ್ ಅನ್ನ ಈ ಏಕೈಕ ಮಹಿಳೆ ಸುಟ್ಟಾಕಿದ್ದಾರೆ. ಆಲೂಗೆಡ್ಡೆ ಸ್ಮ್ಯಾಶಿಂಗ್ ಇಸ್ ನಾಟ್ ಅ ಬಿಗ್ ಡೀಲ್. ಸೊ ವಾಟ್ ಇಸ್ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ. ಚಿಕ್ಕ ವಿಷಯನೇ ಹೇಳಿ. ಚಿಕ್ಕ ವಿಷಯ. ಕೆಮಿಸ್ಟ್ರಿ ಲ್ಯಾಬ್ ಸುಟ್ಟಾಕೋದು ಚಿಕ್ಕ ವಿಷಯ. ಆಕ್ಚುಲಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ನಾನು ನನ್ನ ಫ್ರೆಂಡ್ಸು ನಾನು ತುಂಬಾ ಲಂಚ್ ಬ್ರೇಕ್ ಅಲ್ಲಿ ನಮ್ಗೆ ತುಂಬಾ ಬೋರ್ ಆಗ್ತಾ ಇತ್ತು ಬಿಕಾಸ್ ಏನ್ ಮಾಡ್ಬೇಕು ಲಂಚ್ ಎಲ್ಲ ಆಯ್ತು ಅಂತ. ಸೊ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನಾವು ಕೆಮಿಸ್ಟ್ರಿ ಲ್ಯಾಬ್ ಹೋಗಿದ್ವಿ. ಅಂಡ್ ನಾನು ಮತ್ತೆ ನನ್ನ ಫ್ರೆಂಡು ಇಬ್ರು ನಾವು ಹೋಗಿದ್ವಿ. ಅಂಡ್ ಏನೇನೋ ಬೇರೆ ಬೇರೆ ಆಸಿಡ್ಸ್ ನಾವು ಮಿಕ್ಸ್ ಮಾಡಿದ್ವಿ. ಆಸಿಡ್ ಮಿಕ್ಸ್ ಮಾಡಿದ ತಕ್ಷಣ ಅದು ಒಂಥರ ಒಂದು ಫೈರ್ ಕ್ರಿಯೇಟ್ ಆಯ್ತು, ಹೊಗೆ ಬಂತು. ಸೊ ನಾವ್ ಹಂಗೇನೆ ಬಿಸಾಕಿ ನಾವ್ ಅಲ್ಲಿಂದ ಓಡೋದ್ವಿ. ಅಂಡ್ ಓ ಮೈ ಗಾಡ್, ಕೆಮಿಸ್ಟ್ರಿ ಲ್ಯಾಬ್ ಇಂದ ಎಷ್ಟು ಸ್ಮೋಕ್ ಬರ್ತಾಯಿತ್ತು ಅಂದ್ರೆ ಮೈ ಗಾಡ್. ಯಾರಿಗೂ ಗೊತ್ತಿರ್ಲಿಲ್ಲ 1 ಗಂಟೆಗೆ ಯಾರು ಮಾಡಿದ್ದು ಅಂತ. ಬಟ್ ಐ ಥಿಂಕ್ ಕೊನೆಗೆ ಕ್ಯಾಮ್ರಾಸ್ ಎಲ್ಲ ಅವರೆಲ್ಲ ನೋಡಿದಾಗ ನಾವೇ ಕೆಮಿಸ್ಟ್ರಿ ಲ್ಯಾಬ್ ಇಂದ ಆಚೆ ಕಡೆ ಬರ್ತಾ ಇದ್ವಿ. ಕ್ಯಾಮ್ರಾಸ್ ಎಲ್ಲ ಇತ್ತಾ? CCTV ಕ್ಯಾಮ್ರಾಸ್ ಇತ್ತು ಅವಾಗ. ಜಸ್ಟ್ 2 months ಬಿಫೋರ್ CCTV ಕ್ಯಾಮ್ರಾಸ್ ಇನ್ಸ್ಟಾಲ್ ಆಗಿತ್ತು ನಮ್ಮ ಸ್ಕೂಲಲ್ಲಿ. ಅಂಡ್ ನಾವ್ ಅದ್ ನೋಡ್ಬಿಟ್ಟು ನಮ್ಗೆ ಅಷ್ಟೇ ಸಸ್ಪೆಂಡ್ ಆಯ್ತು ನಮ್ಗೆ. ಸಸ್ಪೆನ್ಷನ್? ಸಸ್ಪೆನ್ಷನ್. ಅಯ್ಯೋ ದೇವ್ರೆ, ಎಷ್ಟು ತಿಂಗಳಲ್ಲ 3 days ಅಷ್ಟೇ. ಬಟ್ ಆಕ್ಚುಲಿ ನಿಜವಾಗ್ಲೂ ಮಿಸ್ಟೇಕ್ ಅಂತ ಹೇಳ್ಬೋದು. ಏನೋ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿದ್ವಿ, ಬಟ್ ಅದಕ್ ಬದಲು ವಿ ಗಾಟ್ ಇಂಟು ಅ ಲಾಟ್ ಆಫ್ ಟ್ರಬಲ್. ಇದನ್ನೇ ಮಿಸ್ಟೇಕ್ ಬಿಕೇಮ್ ರಾಂಗ್ ಅನ್ನೋದು. ಇವ್ರು ಮಾತ್ರ ಲ್ಯಾಬ್ ಅನ್ನು ಹೊಗೆ ಹಾಕ್ಲಿಲ್ಲ, ತಾನು ಹೊಗೆ ಹಾಕ್ಸ್ಕೊಂಡ್ರು. ಇನ್ನವೇ 3 ದಿನ ಆರಾಮಾಗಿ ಮನೇಲಿ ಇವಾಗ ಕಿಚನ್ ಅಲ್ಲಿ ಹೊಗೆ ಹಾಕ್ಬೇಕಾಗುತ್ತೆ. ಇಲ್ಲಿ ಹೊಗೆ ಹಾಕ್ಬೇಡಿ. ಇದನ್ನ ಆಫ್ ಮಾಡ್ಬಿಟ್ಟು ಸ್ಟ್ರೈನ್ ಮಾಡೋದಾ? ಓಕೆ ಸ್ನೇಹ, ಏನ್ ಮಾಡೋಣ? ಆಫ್ ಮಾಡ್ರಲ್ಲ. ಸ್ನೇಹ, ಐ ಹೋಪ್ ದಿಸ್ ಇಸ್ ನಾಟ್ ಅನ್ ಎಕ್ಸ್ಪೆರಿಮೆಂಟ್ ನಿನ್ಗೋಸ್ಕರ. ಓ, ನಿಮ್ಮಷ್ಟು ಎಕ್ಸ್ಪೆರಿಮೆಂಟ್ ಬುದ್ಧಿ ಇಲ್ಲ ಬಿಡಿ ನನ್ಗೆ. ಸ್ನೇಹ ಇಸ್ ಪ್ರೊಫೆಷನಲ್ ಕುಕ್. ಸಿಂಕ್ ಕೆಳಗಿಟ್ರೇನು ಪರವಾಗಿಲ್ಲ. ಬಟ್ ಎನಿವೆ, ದಿಸ್ ಇಸ್ ಡನ್. ಇವಾಗ ನೆಕ್ಸ್ಟ್ ಏನ್ ಮಾಡುದು ಮೇಡಮ್? ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಅದು ಬಿಸಿ ಬೇರೆ, ಅದನ್ನ ಕೈಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಅಂತ ಇದಾರೆ. 1 2 ಚಮಚ. ಓಕೆ, ನಾವ್ ನೋಡಿ ಎಷ್ಟು ಹೆಲ್ಪಿಂಗ್ ನೇಚರ್. ಹಸಿ ಮೆಣಸಿನ್ಕಾಯಿ ಕೊಡ್ತಾ ಇದೀವಿ. ಓಕೆ, ನಿಮ್ಗೆ ಸ್ಪೈಸಿ ಎಷ್ಟು ಬೇಕು? ನನಗೆ ಜಾಸ್ತಿ ಸ್ಪೈಸಿ ಇಷ್ಟ, ಬಟ್ ಶರ್ಮಿಳಾ ನನ್ಗೆ ಮೀಡಿಯಂ ಸ್ಪೈಸಿ. ಮೀಡಿಯಂ ಮಾಡೋಣ. ಆಕ್ಚುಲಿ ಜಾಸ್ತಿ ಸ್ಪೈಸ್ ತಿನ್ಬಾರ್ದು. ಯಾಕೆ? You're right, she's a walking talking food guide. Walking talking food guide, dietitian. Yeah, dietitian, because ತುಂಬಾ ಸ್ಪೈಸಿ ಆಗಿದ್ರೆ ಒಂಥರ ಹೊಟ್ಟೆಗೆ ಸರಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಹೊಟ್ಟೆ ಒಂಥರ ಯೂಸ್ ಟು ಆಗ್ಬಿಟ್ಟಿದೆ ಇವಾಗ. ಓಕೆ, ತಗೊಳ್ಳಿ ಶರ್ಮಿಳಾ, ನೀವು ಕೈಯಲ್ಲಿ ಹಾಕ್ತಿ. ಕ್ಯಾರೆಟ್ ಜಾಸ್ತಿ ಹಾಕ್ಬೋದಲ್ಲ, ಇಟ್ಸ್ ವಿಟಮಿನ್ ಸಿ. ಯಾ ಪೂರ್ತಿ ಬೌಲ್ ಹಾಕ್ತೀನಿ. ಸ್ನೇಹ ಲೈಕ್ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇವಾಗ. ಇದ್ರ ಮೇಲೆ ಒಂಚೂರು ಸಾಲ್ಟ್ ಸ್ಪ್ರಿಂಕಲ್ ಮಾಡೋದಾ? ಚೂರು ಎಣ್ಣೆ ಹಾಕೋಬಹುದು ಅನ್ಸುತ್ತೆ. ಉಪ್ಪು ಇನ್ನೂ ಸ್ವಲ್ಪ ಬೇಕಾಗುತ್ತೆ. ನೂಡಲ್ಸ್ ಅಲ್ಲಿ ಅಷ್ಟು ಉಪ್ಪಿಲ್ಲ. ಇಫ್ ಜಸ್ಟ್ ಬಾಯ್ಲ್ಡ್ ಇಟ್ ಅಂಡ್ ಒಂಚೂರು ಮ್ಯಾರಿನೇಟ್ ಆಗೋಕೆ ಒಂಚೂರು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಬಹುದು. ಇವ್ರು ಬೇಡ ಅಂತಾರೆ. ಯೂಶಲಿ ನಾನ್ ಸ್ಟಿಕ್ ಕುಕಿಂಗ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಜಾಸ್ತಿ ಎಣ್ಣೆ ತಗೊಳಲ್ಲ. ಸೊ ನೀವು 1 ಕ್ಯಾನ್ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತಗೊಂಡ್ಬಂದ್ರೆ ಆರಾಮಾಗಿ ಇಡೀ ತಿಂಗಳು ಯೂಸ್ ಮಾಡ್ಬೋದು. ಸೊ ಈ ಆಯಿಲ್ ತುಂಬಾ ಒಳ್ಳೇದಂತ ಹೇಳ್ತಾರಲ್ವಾ? ಹೌದು, ಬಿಕಾಸ್ ಇಟ್ಸ್ ಗುಡ್ ಫಾರ್ ದ ಹಾರ್ಟ್. ಎಕ್ಸಾಕ್ಟ್ಲಿ. ಕೊಲೆಸ್ಟ್ರಾಲ್ ಕಡಿಮೆ ಅಲ್ವಾ? ಇಲ್ಲಿ ನಿಮ್ಗೆ ಸ್ನೇಹ
ಸುಮಾರು ಟೆಕ್ನಿಕಲ್ ಸಪೋರ್ಟ್ ಸಿಗ್ತಾ ಇದೆ. ಒಂದ್ ಸೈಡ್ ಅಲ್ಲಿ ನಾನ್ ಹೆಲ್ಪಿಂಗು, ಇನ್ನೊಂದ್ ಸೈಡ್ ಅಲ್ಲಿ ಶರ್ಮಿಳಾ ಹೆಲ್ಪಿಂಗು. ನಾನು ಸುಮ್ಮನೆ ಮಧ್ಯದಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೀನಿ ನೋಡಿ. ಅದು ನಿಜ. ಬಟ್ ವೆನ್ ಇಟ್ ಕಮ್ಸ್ ಟು ಈ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಈ ಸೆಟ್ಸ್ ಅಲ್ಲಿ ಹೆಲ್ಪ್ ಮಾಡೋರು ಅಂಡ್ ಆಲ್ ಆಫ್ ದಟ್, ನಿಮಗೆ ಲಂಡನ್ ಅಲ್ಲಿ ಶೂಟ್ ಮಾಡುವಾಗ ಡಸ್ ದಟ್ ಮೇಕ್ ಮೋರ್ ಸೆನ್ಸ್? ಆರ್ ನಮ್ ಕರ್ನಾಟಕದ ಕನ್ನಡದ ಹುಡುಗರ ಮೇಡಮ್ ಅಂತಲ್ಲ, ಡಸ್ ದಟ್ ಮೇಕ್ ಮೋರ್ ಸೆನ್ಸ್? ಆಕ್ಚುಲಿ ನಾವ್ ಆಕೆ ಶೂಟ್ ಮಾಡುವಾಗ UK ಇದ್ವಲ್ಲ, ಅಂಡ್ ಅಲ್ಲಿ ನಮ್ ಕ್ಯಾಮ್ರಾ ಸಿನಿಮಾಟೋಗ್ರಾಫರ್ ಟೀಮ್ ಎಲ್ಲ UK, ದೇ ವರ್ ಲೈಕ್ ವೆರಿ ಇಂಗ್ಲಿಷ್ ಪೀಪಲ್. ಓಕೆ. ಅಂಡ್ ನಮ್ ಡೈರೆಕ್ಷನ್ ಟೀಮ್ ಇತ್ತಲ್ಲ, ಅವರು ಪಕ್ಕಾ ಲೋಕಲ್ ಕನ್ನಡಿಗಾಸ್. ಓಕೆ, ಸೊ ಇಟ್ ವಾಸ್ ಲೈಕ್ ಅಂದ್ರೆ ಇಂಡೋ ವೆಸ್ಟರ್ನ್ ಒಂಥರ ಕಲ್ಚರ್ ಇತ್ತು, ಎರಡು ಇಂಡೋ ಇಂಗ್ಲಿಷ್. ಇಟ್ಸ್ ಸೋ ನೈಸ್ ಟು ಸಿ. ಯಾಕೆಂದ್ರೆ ಬ್ರಿಟಿಷ್ ಅವರು ನಮ್ಮ ಕನ್ನಡದವರು ಒಟ್ಟಿಗೆ ಕೆಲಸ ಮಾಡೋದು, ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಅಂಡ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೂಪರ್ ಥ್ರಿಲ್ಲಿಂಗ್, ಲೈಕ್ ಕಲ್ಚರಲ್ ಎಕ್ಸ್ಚೇಂಜ್ ಮಾಡಿ, ಕೊಲಾಬ್ರೇಟ್ ಮಾಡಿ ವರ್ಕ್ ಮಾಡೋದು. ಇಟ್ಸ್ ಸೊ ಸ್ನೇಹ ಕೂಡ ಸ್ವಲ್ಪ ಬ್ರಿಟಿಷ್ ಕನ್ನಡ ಸ್ವಲ್ಪ ಕಲ್ಕೊಂಡಿದ್ದಾಳೆ, ಅಂದ್ರೆ ಕನ್ನಡದಲ್ಲಿ ಬ್ರಿಟಿಷ್ ಆಕ್ಸೆಂಟ್ ಅಲ್ಲಿ ಮಾತಾಡೋದು. ಬಟ್ ಸ್ನೇಹ ಅವ್ರಿಗೆ ಲಂಡನ್ ಅವರು ಇನ್ನು ಜಾಸ್ತಿ ಇಂಪ್ರೆಸ್ ಮಾಡ್ಬಿಟ್ರಂತೆ. ಹೇಳಿ ಪರವಾಗಿಲ್ಲ, ನಿಜವಾದ ಕಥೆ ನಮ್ಗೆ ಅಲ್ಲಿಂದಾನೆ ಡೈರೆಕ್ಟ್ಲಿ. ಇಲ್ಲ, ಸ್ನೇಹ ಯಾರು ಇಂಪ್ರೆಸ್ ಮಾಡಿದ್ರು ನಿಜವಾಗ್ಲೂ ಹೇಳು? ಐ ಥಿಂಕ್ ಬಿಕಾಸ್ ಆ ಸ್ವಲ್ಪ ಒಂಥರ ಆಕ್ಸೆಂಟ್ ಬಂತು. ಶರ್ಮಿಳಾ ಅಕಸ್ಮಾತ್ ಎಲ್ಲಾದ್ರೂ ಇದ್ರೆ ದಟ್ಸ್ ಅ ಸೈನ್ ದಟ್ ಫುಡ್ ಇಸ್ ದೇರ್. ಊಟ ಯಾವಾಗ್ಲೂ ನನ್ನ ಜೊತೆ ಇದ್ದೇ ಇರುತ್ತೆ, ಬಿಕಾಸ್ ಐ ಆಲ್ವೇಸ್ ಕೀಪ್ ಈಟಿಂಗ್ ಎವ್ರಿ 2 hours. ಸೇಮ್ ಪಿಂಚ್. ಸೊ ಅದೇ ರೀತಿ ನಾನ್ ಎಲ್ಲೇ ಇದ್ರು ದಟ್ಸ್ ಅ ಸೈನ್ ದ ಹೀಟರ್ ಇಸ್ ದೇರ್ ಅಂತ. ಸೊ ನಾನ್ ಕೋಸಿ ಕಾರ್ನರ್ ಹುಡ್ಕೊಂಡು ಬಿಟ್ವೀನ್ ಎವ್ರಿ ಶಾಟ್ ನಾನು ಒಂದು ಕೋಸಿ ಕಾರ್ನರ್ ಹುಡ್ಕೊಂಡು ಐ ಟು ಸ್ಲೀಪ್ ಆಫ್. ಓಕೆ, ಅಂಡ್ ಜೆಟ್ ಲೈಕ್ ಸಿಕ್ಕಾಬಟ್ಟೆ ಆಯ್ತು ಫಸ್ಟ್ 2 days. ಆಕ್ಚುಲಿ ಶರ್ಮಿಳಾ ಅವ್ರು ಹೇಳಿದ್ರು ನನ್ಗೆ, ಸ್ನೇಹ ನೈಟ್ ಶೂಟಿಂಗ್ ನೀನ್ ಬಂದ ತಕ್ಷಣನೇ ಮಲ್ಕೊಂಡ್ಬಿಡು, ಆಮೇಲೆ 6 ಗಂಟೆಗೆ ಎದ್ದೇಳು, 6 ಗಂಟೆ ಐ ಕ್ಯಾನ್ ಫಂಕ್ಷನ್ ವಿತೌಟ್ ಸ್ಲೀಪ್ ಐ ಥಿಂಕ್ ಅಂತ ಹೇಳಿದ್ರೆ. ನಿಜವಾಗ್ಲೂ ಐ ಟೋಲ್ಡ್ ಮಲ್ಕೊಳ್ಬಿಡು, ಇಲ್ಲಂತಂದ್ರೆ ಪ್ರಾಬ್ಲಮ್ ಆಗ್ಬಿಡು. ಇಲ್ಲ ನಾನ್ ಹೈಪರು, ಎಲ್ಲರೂ ಪಟಾಕಿ ಕರಿತಾ ಇರ್ತಾರೆ ಸೆಟ್ ಅಲ್ಲಿ, ಇದು ಅದು ಅಂತ, ಸರಿ ಬಿಡು ಅಂತ ಹೇಳಿದೆ. ಶೂಟಿಂಗ್ ಬಂದ ತಕ್ಷಣ ಸ್ನೇಹ ಎಲ್ಲಿ, ಶಾರ್ಟ್ ರೆಡಿ, ಸ್ನೇಹ ಎಲ್ಲಿ ಅಂತ ಹೇಳಿದ ತಕ್ಷಣ ಎಲ್ಲೋ ಕಾರ್ನರ್ ಅಲ್ಲಿ ನಿದ್ದೆ ಹೊಡಿತಾ ಇದ್ದಾಳೆ. ಅಂಡ್ ಅದು ಇಂಗ್ಲಿಷ್ ಪೀಪಲ್. ಓಕೆ, oh the shot is ready, where's the actress? ಆಮೇಲೆ ಹುಡುಕ್ತಾರೆ, oh the actress, she's sleeping. Ma'am, madam, I'm like, oh yeah, oh my god, you okay? You need more time? I'm like, oh no, I'm fine, the shot is ready. ಆಮೇಲೆ ನಮ್ಮವರು, ಸ್ನೇಹ come fast, ಎಲ್ಲಿದೀಯಾ ನೀನು? ಬಂದೆ. ಸೊ ಹಂಗಿತ್ತು ಒಳ್ಳೆ ಕಾಂಟ್ಯಾಕ್ಟ್. ಅಂದ್ರೆ ನಮ್ಮವ್ರು ತುಂಬಾ ಅಟ್ಯಾಚ್ಡ್ ಆಗಿರ್ತಾರಲ್ಲ, ಕ್ಲೋಸ್ ಆದಷ್ಟು informal ಆಗ್ತೀವಿ. Correct. So and British, like English people are very polite and very polished, you know. ಮನ್ಸಲ್ಲಿ ಬೈಕೊಳ್ತಾ ಇದ್ರು ಆಚೆ ಮಾತಾಡ್ತಾರೆ. ಇದು ಬೈಯನ್ ಬೇಡ ಪಾಪ, ಬೇಸನ ಇದನ್ನ. Is it cooked? I think it's almost. Do you need more time? No madam. So ಇದನ್ನ ನಾವು ಆಫ್ ಮಾಡಿ, ಓಕೆ, ಇದಕ್ಕೇನ್ ಇವಾಗ mashed potatoes ಜೊತೆ ಮಿಕ್ಸ್ ಮಾಡೋಣ. ವಾವ್, ಇದನ್ನ ಹಂಗೆ ತಿನ್ಬೋದು ಆಕ್ಚುಲಿ ಅಲ್ಲ? ನೋಡಿದ್ರಾ, ನಾನು ಹಂಗೆ ತಿನ್ನಕ್ಕೆ ಇಷ್ಟಪಡಲ್ಲ, ವಿತ್ ನೂಡಲ್ಸ್ ಓನ್ಲಿ. ಓಕೆ, ಇದನ್ನ ಮಿಕ್ಸ್ ಮಾಡಾಯ್ತು ಮೇಡಮ್. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀವಾ? ಓ ಲವ್ಲಿ. ಇಷ್ಟು ಹಾಕ್ತಿವಾ? ಇಂಡಿಯನ್ ಡಿಶಸ್ ಅಲ್ಲಿ ಸಾಮಾನ್ಯವಾಗಿ ಕೊತ್ತಂಬರಿ ಜಾಸ್ತಿ ಹಾಕ್ತಾರೆ, ಬಿಕಾಸ್ ಆ ಟೇಸ್ಟ್ ಗೋಸ್ಕರ ತುಂಬಾ ಜಾಸ್ತಿ ಬರುತ್ತೆ ಅಲ್ವಾ? ಇವರು ನೂಡಲ್ಸ್ ಅಲ್ಲೂ ಹಾಕ್ತಾ ಇದ್ದಾರೆ, and especially ಬಿಕಾಸ್ ಇಟ್ಸ್ ಸೌತ್ ಇಂಡಿಯನ್ ನೂಡಲ್ಸ್. ಕರೆಕ್ಟ್. and especially ಮೊಸರು ಆಡ್ ಮಾಡ್ತೀವಲ್ಲ, ಸೊ ಅದ್ರದ್ದು ಮೊಸರುದು ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಓಕೆ,